ಇವತ್ತು ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ನಮ್ಮ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸಾಹೇಬರ ಆದೇಶದ ಮೇರೆಗೆ ಮತ್ತು ನಮ್ಮ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಆದೇಶದ ಮೇರೆಗೆ ಇಂದು ನಾವು ಎಲ್ಲ ಸಂಬಂಧಪಟ್ಟ ಶಾಲೆಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ತಂಬಾಕು ರಹಿತ ದಿನಾಚರಣೆಯನ್ನು ಬಗ್ಗೆ ಅರಿವು ಮೂಡಿಸೋದ್ರ ಮುಖಾಂತರ ಇದನ್ನು ಮಾಡ್ತಿದ್ವಿ. ಈಗ ಬೆಳಗ್ಗೆ ನಮ್ಮ ಡೆಂಟಲ್ ಕಾಲೇಜ್ ಡಾಕ್ಟರ್ ಮೇಡಮ್ ಹೇಳಿರ್ತೀರ, ಅವರು ಬೆಳಗ್ಗೆ ಜಾಥಾ ಮಾಡ್ತಿರುವಾಗ ಯಾರೊಬ್ಬರು ಹೇಳಿದ್ರಂತೆ, ಮೇಡಮ್ ತಾವು ಎಷ್ಟೇ ಇದನ್ನು ಮಾಡಿರಿ ನಾವು ಕುಡಿತೀವಿ ಅಥವಾ ಸಿಗರೆಟ್ ಸೇರ್ತೀವಿ ಅಂತ ಅಂದ್ಬಿಟ್ಟು ಅವರು ಕಾಲೇಜಿಗೆ ಇವತ್ತು ಉಪನ್ಯಾಸ ನೀಡೋಕ್ಕೆ ಹೋಗೋದಾಗ ಈ ವಿಚಾರವನ್ನು ಇದು ಮಾಡಿದರು. ನಂತರ ಮಧ್ಯಾಹ್ನ ನಮ್ಮ BBMP ಗರ್ಲ್ಸ್ ಕಾಲೇಜಲ್ಲಿ, ರಾಬರ್ಟ್ಸನ್ ರಸ್ತೆ ಗರ್ಲ್ಸ್ ಕಾಲೇಜಲ್ಲಿ ಇವತ್ತು ಅಲ್ಲಿ ಈ ವಿಶ್ವ ತಂಬಾಕು ರಹಿತ ದಿನಾಚರಣೆ ಬಗ್ಗೆ ಬ್ರೀಫ್ ಮಾಡೋಕ್ಕೆ ಹೋದಾಗ ಅಲ್ಲಿ ಸಹ ಈ ನಮ್ಮ ಎಲ್ಲ ಹೆಣ್ಮಕ್ಳು ಶಾಲೆ ಅದು ಅವರು ಸಹ ಇದು ಮಾಡ್ತಿದ್ರು, ಸರ್ ನಮ್ಮ ಸ್ಕೂಲ್ ಸುತ್ತಮುತ್ತ ಸ್ಪೆಷಲಿ ಈ ಭಾಗದಲ್ಲಿ ತುಂಬ ಸಿಗರೆಟ್ ಸೇರ್ತಾರೆ, ಇದ್ರ ಬಗ್ಗೆ ತಾವೇನು ಆ್ಯಕ್ಷನ್ ತಗೊಂಡಿದ್ರೆ ಅಂತ ಅಂದ್ಬಿಟ್ಟು ನಾವು ಫ್ರೀಕ್ವೆಂಟ್ಲಿ ವಾರಕ್ಕೆ 1 ಸರಿ 2 ಸರಿಯಲ್ಲಿ ಸಿಗರೆಟ್ ಸೇದೋರಿಗೆ ಮತ್ತು ಸಿಗರೆಟ್ ಮಾರಾಟ ಮಾಡೋರಿಗೆಲ್ಲ ಕೇಸ್ ಹಾಕ್ತಿರ್ತೀವಿ. ಕೋಟ್ಪಾ ಕಾಯ್ದೆ ನಿಯಮದ ಅಡಿಯಲ್ಲಿ ಅವರಿಗೆ ದಂಡ ವಿಧಿಸೋದ್ರ ಮುಖಾಂತರ ಮತ್ತು FIR ಹಾಕೋದ್ರ ಮುಖಾಂತರ ಮಾನ್ಯ ನ್ಯಾಯಾಲಯಕ್ಕೆ ಅವ್ರಿಗೆ ಕಳಿಸಿ ಅಲ್ಲಿ ದಂಡ ಕಟ್ಟಿಸ್ಲಿಕ್ಕೆ ಎಲ್ಲ ಇದನ್ನು ಮಾಡ್ತಿರ್ತೀವಿ. ಇವತ್ತು ಸ್ಪೆಷಲ್ ಆಗಿ ಇವರೆಲ್ಲ ಒಂದು ಇದನ್ನು ಮಾಡಿರೋ ಮೇರೆಗೆ ಆಕಸ್ಮಿಕವಾಗಿ ಇಲ್ಲಿ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿ ಉಮೇಶ್ ಅವರಾಗಲಿ ಮತ್ತು ನಮ್ಮ ರವಿ AS ಅವರಾಗಲಿ ನನ್ನ ಎಲ್ಲ ಸಹೋದ್ಯೋಗಿ ಅವ್ರ ಜೊತೆ ಎಲ್ಲ ಬಂದು ಇಮಿಡಿಯೇಟ್ ಆಗಿ ಒಂದು 3 ಅಂಗಡಿಗಳ ಕಡೆ ರೇಡ್ ಮಾಡಿದ್ದೀವಿ. ಅವರಿಗೆ ಕಾನೂನು ಪ್ರಕಾರ ಇದನ್ನು ಮಾಡ್ತೀವಿ, ಶಿಕ್ಷೆ ಒಳಪಡಿಸ್ತೀವಿ ಮತ್ತು ಮಾನ್ಯ ನ್ಯಾಯಾಲಯದಲ್ಲಿ ದಂಡ ಕಟ್ಟಿಸ್ಲಿಕ್ಕೆಲ್ಲ ಇದನ್ನು ಮಾಡ್ತೀವಿ. ಅದೇ ಥರ ಈ ಒಂದು ನಾವೇನು ರೇಡ್ ಮಾಡ್ತೀವಲ್ಲ ಇದನ್ನು ಖುದ್ದಾಗಿ ಅವರೆಲ್ಲ ನೋಡಬೇಕಂತ ಒಂದು ಇಚ್ಛೆ ವ್ಯಕ್ತಪಡಿಸಿರೋ ಮೇರೆಗೆ ಸ್ವತಃ ಡಾಕ್ಟರ್ ಸೈಯದ್ ಕರ್ಕೊಂಬಂದೆ ಮತ್ತು ಪ್ರಿನ್ಸಿಪಲ್ ಸರು ಅವರ ಶಾಲಾ ವಿದ್ಯಾರ್ಥಿನಿಯರಿಗೆ ಮತ್ತು ಅವರ ಟೀಚರ್ ಸ್ಟಾಫ್ ಸರಿಗೆಲ್ಲ ಕರ್ಕೊಂಬಂದಿದ್ದಾರೆ. ಸೊ ಐ ಹೋಪ್ ಈಗ ಇವರಿಗೆ ತುಂಬ ಏನು ಪೊಲೀಸರ ಮೇಲೆ ಇಂಟ್ಯಾಕ್ಟಾಗಿ ನಾವು ತುಂಬ ಹೇಳ್ತಿರ್ತೀವಿ, ಪೊಲೀಸು ವಿತಿನ್ 3 to 5 ಮಿನಿಟ್ಸಲ್ಲಿ ಬರ್ತಾರೆ ಅಂದ್ಬಿಟ್ಟು ಇವತ್ತು ತಾವು ಪ್ರತ್ಯಕ್ಷ ಕಂಡಿದ್ದೀರಿ. ಸರ್ ಹೇಳಿರೋ ಥರ ಇದನ್ನು 5 ನಿಮಿಷದಲ್ಲಿ ನಾವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ರೇಡ್ ಮಾಡಿದ್ದೀವಿ. ಇವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸ್ತೀವಿ ಅಂದರೆ ಇವರಿಗೆ ಖಚಿತ ಮಾಹಿತಿ ಮೇರೆಗೆ ಇವ್ರಿಗೆ ಬಂದು ರೇಡ್ ಮಾಡಿಕೊಂಡು FIR ಮಾಡಿಕೊಂಡು ರೇಡ್ ಮಾಡ್ಕೊಂಡಾದ್ಮೇಲೆ ಇವರಿಗೆ ಮಾನ್ಯ ನ್ಯಾಯಾಲಯ. ನಾನು ಡಾಕ್ಟರ್ ರೂಪಶ್ರೀ ಅಂತ, ಅಂಬೇಡ್ಕರ್ ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಓರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆ್ಯಂಡ್ HOD. ಇವತ್ತು ಬಂದು 31ನೇ ತಾರೀಕು ಮೇ ನೋ ಟೊಬ್ಯಾಕೋ ಡೇ ಅಂತ ಇವತ್ತು ವಿಶ್ವಾದ್ಯಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತ ನಮ್ಮ ಸಂಸ್ಥೆಯ ಪರವಾಗಿ ನಾವು ಒಂದು ಜಾಥಾ ಹೊರಟಿದ್ವಿ. ಇಟ್ಸ್ ಅ ರ್ಯಾಲಿ ಅರೌಂಡ್ ದ ಕಾಕ್ಸ್ಟೋನ್. ಸೊ ಈ ಥರ ಹೋಗ್ಬೇಕಾದ್ರೆ ಇದನ್ನು ಯಾಕೆ ನಾವು ಮಾಡ್ತೀವಿ ಅಂದರೆ ಇದು ಪಬ್ಲಿಕ್ ಅವೇರ್ನೆಸ್ಗೋಸ್ಕರ. ತಂಬಾಕು ಅದರ ಪ್ರಾಡಕ್ಟ್ ರಿಲೇಟೆಡ್ ಏನೇನು ಇಲ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಜನರಲ್ ಪಬ್ಲಿಕ್ಕಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿದ್ದು. ಸೊ ಈ ಥರ ಹೊರಟಾಗ ಕೆಲವೊಬ್ಬರು ಎಲ್ಲ ಬಂದು ಏನಕ್ಕೆ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ನಾವು ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಟ್ಟಿದ್ದೀವಿ. ಇನ್ನು ಕೆಲವರು ನೀವು ಏನೇ ಮಾಡಿ ನಾವು ಮಾಡ್ತೀವಿ, ತಂಬಾಕು ನಾವು ಸೇರ್ತೀವಿ, ಈ ಥರ ಒಂದು ಉದ್ದಟತನವಾದ ಒಂದು ಉತ್ತರ ನಮಗೆ ಕೊಟ್ಟಾಗ ನಾವೇನು ಮಾಡಬೇಕು ಅಂಥದ್ರಲ್ಲಿ ನಾವು ನಮ್ಮ SI ಆದ ಇಮ್ರಾನ್ ಸರ್ ಅವರಿಗೆ ಒಂದು ಕಂಪ್ಲೇಂಟ್ ಮಾಡಿದ್ವಿ. ಈ ಥರ ನಾವು ಅವೇರ್ನೆಸ್ ಮಾಡಿದ್ರೆ ನಮಗೆ ಒಂದು ಈ ಥರ ಪ್ರತಿಕ್ರಿಯೆ ಕೊಟ್ಟಾಗ ನಾವು ಏನು ಮಾಡಬೇಕು ಅನ್ನೋದನ್ನು ಅವರು ತಿಳಿಸ್ಕೊಡ್ಬೇಕು ಅನ್ನೋದ್ರ ಪರವಾಗಿ ನಾವು ಬಂದಾಗ ಸರ್ ಈ ಥರ ಒಂದು ರೇಡ್ ಕ್ರಿಯೇಟ್ ಮಾಡಿ ಸೊ ವಿ ಕೇಮ್ ಹಿಯರ್ ಆ್ಯಂಡ್ ವಿ ಹ್ಯಾವ್ ಡನ್. ಸರ್ ನಾನು ಸೋಮಶೇಖರ್ ಅಂತ, ಇಲ್ಲಿ ಹೊಸದಾಗಿ ನಾನು ಪ್ರಿನ್ಸಿಪಲ್ ಆಗಿ ಇಲ್ಲಿ BBMP ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಕ್ಲೀಲ್ಯಾಂಡ್ ಟೌನಿಗೆ ಬಂದಿದ್ದೀನಿ. ನಾನು ಬಂದು ಸುಮಾರು 1 ತಿಂಗಳಾಯಿತು. ಈ 1 ತಿಂಗಳಿಂದ ಸುಮಾರು ಮಕ್ಕಳ ಕಡೆಯಿಂದ ಸುಮಾರು ಕಂಪ್ಲೇಂಟ್ಸ್ ಬರ್ತಾಯಿತ್ತು ನನಗೆ. ಸರ್ ಈ 100 ಅಡಿ ಮೀಟರ್ದಲ್ಲಿ ಸುಮಾರು ಬೀಡಿ ಸಿಗರೇಟುಗಳು ಸುಮಾರು ಮಾರಾಟ ಆಗ್ತಾಯಿದೆ, ಅದರ ಎಫೆಕ್ಟ್ ನಮ್ಮ ಕಾಲೇಜ್ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಅಂತಂದ್ಬಿಟ್ಟು ಸುಮಾರು ಮಕ್ಕಳು ನನಗೆ ಕಂಪ್ಲೇಂಟ್ಸ್ ಕೊಟ್ಟಾದಮೇಲೆ ನಾನೇನು ಮಾಡಿದೆ, ನಾನು ಇಲ್ಲಿ ಪುಲಕೇಶಿ ನಗರ ಪೊಲೀಸ್ ಠಾಣೆ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಆದಂಥ ನಮ್ಮ ಇವರು ಮೊಹಮ್ಮದ್ ಸರ್ನ ನಾನು ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ಥರ ಇದೆ, ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟಾಗ ಸೊ ಅವರು ಬಂದು ನಮ್ಮ ಗಮನಕ್ಕೆ ಒಂದೇ ಒಂದು 5 ನಿಮಿಷದಲ್ಲಿ ಬಂದು ಒಂದು ಚಿಕ್ಕ ಒಂದು ಪ್ರೋಗ್ರಾಮ್ ಥರ ಮಾಡಿಕೊಂಡು ಈ ಒಂದು ರೇಡಿಗೆ ಒಂದು ಮಾಡಿ ಸುಮಾರು ಕಂಟ್ರೋಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಬೇರೆ ಇವತ್ತು ಯಾವುದು ನೋ ಟೊಬ್ಯಾಕೋ ಡೇ ಅಂತ ಒಂದು ದಿನಾಚರಣೆ ಅಂಗವಾಗಿ ಆಚರಣೆಯ ಮೂಲಕ ಇದನ್ನು ಯಾವ ಥರ ಹತೋಟಿಗೆ ತರಬೇಕು ಅಂತ ವಿಚಾರಣೆ ಮಾಡಿಕೊಂಡು ಸರ್ ಜೊತೆ ಡಿಸ್ಕಷನ್ ಮಾಡಿಕೊಂಡು ಒಂದು ರೇಡಿಗಾಗಿ ನಾವು ಬಂದು ನಮ್ಮ ಮಕ್ಕಳ ಸಹಯೋಗದೊಂದಿಗೆ ಬಂದು ಅವರು ತುಂಬ ಹೆಲ್ಪ್ ಮಾಡಿ ನಮಗೆ ಇದು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಅನುಕೂಲ ಅಂತ ಅಂದ್ಬಿಟ್ಟು ನನ್ನ ಭಾವನೆ ಅಂತ ನಾನು ಅನ್ಕೋತಾ ಇದ್ದೀನಿ.